ಸುಮಾರು 17ರಿಂದ 18 ಲಕ್ಷ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿದೆ. ತಾಲೂಕುವಾರು ಈ ಸಂಖ್ಯೆಗಳು ಬಹಳ ವಿರಳವಾಗಿ ಹೋಗಿದ್ದಾವೆ. ಸಾಮಾಜಿಕವಾಗಿ ತಮ್ಮ ಗಮನಕ್ಕೆ ತರಬೇಕಿದ್ರೆ ಹೇಳೋದಾದರೆ ಪ್ರತಿ ಹಳ್ಳಿಗೆ ಅಥವಾ ಪ್ರತಿಯೊಂದು ಊರಿಗೆ ಒಂದೋ ಎರಡೋ ಮಡಿವಾಳರ ಮನೆಗಳು ಇರ್ತವೆ. ಮುಂದೆ ಅದರಲ್ಲಿ ವಿಂಗಡಣೆ ಆಗಿ ಅವಿಭಜಿತ ಆಗಿ 4-5 ಮನೆಗಳು ಇರ್ತವೆ. ಆ ಅಂಕಿ ಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ ತೀರಾ ವಿರಳವಾಗಿರ್ತಕ್ಕಂಥ ನಮ್ಮ ಜನಸಂಖ್ಯೆ. ಸೊ ಹೀಗಾಗಿ ನಾವು ಒಂದು ಒಗ್ಗೂಟಿ ಸಂಘಟನೆಯನ್ನು ಮಾಡಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಅಷ್ಟು ಬಲವಾಗಿ ಇರದೇ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಒಂದಿಷ್ಟು ಸಂಘಟನೆ ಮುಖಾಂತರ ಒಟ್ಟಿಗೆ ಸೇರಿ ಎಲ್ಲ ವರ್ಗಗಳ ಸಹಕಾರದೊಂದಿಗೆ ಬೆಂಬಲದೊಂದಿಗೆ ನಮಗೂ ಒಂದಿಷ್ಟು ನ್ಯಾಯ ಕೊಡಿ, ನಮಗೂ ಒಂದಿಷ್ಟು ಸಾಮಾಜಿಕ ಶಕ್ತಿ ತುಂಬಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೀವಿ. ದೇಶದ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತ್ತು 18 ರಾಜ್ಯದಲ್ಲಿ ನೀವು ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಪಡೆದುಕೊಂಡಿದ್ದೀರಿ. ಆದರೆ ಇವರೆಲ್ಲ ಸದ್ಯ ತಗ್ಗಿರ್ತಕ್ಕಂಥ ಇದೆಲ್ಲ ಒಂದೇ ಪಂಗಡಲ್ಲ, ಈ ಸಮುದಾಯ ಇದೆಲ್ಲ. ಮತ್ತೆ ಈ ಸಮುದಾಯದ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಮೇಲೆ ಈ ರಾಜ್ಯದಕ್ಕೂ ಕೂಡ ಕೊಡ್ಬೇಕಂತ ಒತ್ತಡ ಏನಾದ್ರು ಹೇರಿದ್ದಾರೆ ಅವರು? ಸಮುದಾಯದ ಯಾರು ತಂದ್ರೆ ಸಚಿವರಾಗಿರ್ಬೋದು, ಪ್ರಯತ್ನಗಳು ಜಾರಿಯಲ್ಲಿದ್ದಾವೆ. ಕೇಳಿಕೊಳ್ಳೋದಂದರೆ ದಿನಾಂಕ 23/2/2026 ನಮ್ಮ ಮಾಚಿ ಮಡಿವಾಳೇಶ್ವರರ ಜಯಂತ್ಯುತ್ಸವ ಇರುತ್ತದೆ. ಈ ಜಯಂತಿಗೆ ಯಾರು ಅವರಿವರು ಅನ್ನೋದು ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದು ಕುಂಭಮೇಳ ಇರುತ್ತದೆ. ಅಂಬೇಡ್ಕರ್ ಸರ್ಕಾರದಿಂದ ಶಾರದಾ ಕಲ್ಯಾಣ ಮಂಟಪದವರಿಗೆ ಕುಂಭಮೇಳ ಚಾಲನೆ ಕೊಡುವವರು ಸವಿತಾ ಎಸ್ ಮೇತ್ರಿ ಅವರು ಚಾಲನೆ ಕೊಡುತ್ತಾರೆ. ಆದ ಕಾರಣ ಎಲ್ಲರೂ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಮತ್ತು ಎಲ್ಲ ವರ್ಗದಲ್ಲಿ ಸಾಧನೆ ಮಾಡಿದವರಿಗೆ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಇರುತ್ತದೆ. ಎಲ್ಲರೂ ತೆಗೆದುಕೊಳ್ಳಿ. ಈ ಜಯಂತ್ಯುತ್ಸವಕ್ಕೆ ಎಲ್ಲ ಸಮುದಾಯವರು ಬಂದು ಈ ನಮ್ಮ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಾನು ಭೀಮಶಾ ಪರೀಡ್ ಕರಜಗಿ, ಯುವ ಮುಖಂಡರು ಕರಜಗಿ. ನಮಸ್ಕಾರ. ಮತ್ತು ಇವತ್ತು ಮಡಿವಾಳ ಸಮಾಜದವರು ಇದೇ ತಿಂಗಳ 23ನೇ ತಾರೀಕಿಗೆ ಜಯಂತಿ ಮಾಡತ್ತಾರೆ. ಅದಕ್ಕೆ ನಾವು ನಮ್ಮ ಸಮಾಜ ಕಡದಲ್ಲಿ ನಾವೆಲ್ಲರೂ ಅಶೋಕಣ್ಣ ನಾವೆಲ್ಲ ಅಣ್ಣತಮ್ಮಕ್ಕೆ ಹೆಚ್ಚಾಗಿ ಬಂದಿದ್ದೆವು. ಅದಕ್ಕೆ ನಮ್ಮ ಸಮಾಜ ಕಡೆ ಎಲ್ಲರೂ ಹೊಂಟಿದ್ದೇವೆ ರೀ. ಮತ್ತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರನ್ನು ಬರ್ತಾರೆ. ಮತ್ತು ನಮ್ಮ KG ಪೂಜಾರಿ ಸರ್ ಅಲ್ರಿ, ನಮ್ಮ ಗೌರ್ ಬಿಬ್ರ ಸರ್ ಅಲ್ರಿ, ನಮ್ಮ ಗುರುಗಳಾದ ಮಡಿವಾಳ ಸಮಾಜ ಗುರುಗಳು ಅಲ್ರಿ, ಎಲ್ಲರೂ ಕಲಿತು ನಾವೆಲ್ಲ ಅಣ್ಣತಮ್ಮಕ್ಕಿಂತ ಹೆಚ್ಚಾಗಿ 23ನೇ ತಾರೀಕಿಗೆ ಜಯಂತಿ ಅದ್ದೂರಿಯಾಗಿ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಅದ. ಅದಕ್ಕೆ ಎಲ್ಲ ಸಮಾಜ ಅಧ್ಯಕ್ಷಗಳು, ಸಂಘಟನೆ ಅಧ್ಯಕ್ಷಗಳು ಯಾರೇ ಇದ್ರೂ ಬರಬೇಕನ್ನೋದು ನಮ್ಮದು ವಿನಂತಿ ಅದ. ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ, ಬರಬೇಕು. ಎಲ್ಲ ನಮ್ಮ ಗಂಡ ತೇರಿ ನಮಸ್ಕಾರ ಹೇಳುತ್ತಾ, ನಮ್ಮ ಮಡಿವಾಳ ಮಾಚಿ ದೇವರದ ಜಯಂತಿ ನಿಮಿತ್ತವಾಗಿ ಇದೇ ತಿಂಗಳ ಫೆಬ್ರವರಿ 23 ಕಾರ್ಯಕ್ರಮ ಇದೆ. ಇದೇ ಶಾರದಾ ಕಲ್ಯಾಣ ಮಂಟಪ ಅಫಜಲ್ಪುರ. ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮನಿಸಬೇಕೆಂದು ವಿನಂತಿ. ದಿನಾಂಕ 23/2/2026 ನಡೀತಕ್ಕಂಥ ಒಂದು ಮಹಾನ್ ಶರಣ 12ನೇ ಶತಮಾನದ ಮಹಾನ್ ಶರಣರಲ್ಲಿ ಶರಣರಾಗಿರ್ತಕ್ಕಂಥ ಮಡಿವಾಳ ಮಾಚಿ ದೇವರ ಒಂದು ದಿನಾಚರಣೆಯನ್ನು, ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ. ಈ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಮಗನಿಸ್ತದೆ ಈ ಒಂದು ಉತ್ತಮವಾದಂಥ ಮತ್ತು ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಒಂದು ದಿನಾಚರಣೆಯನ್ನು ಇವತ್ತಿನ ದಿವಸ ಆಚರಣೆಗೆ ಎಲ್ಲರೂ ನಮ್ಮ ಸಮುದಾಯ ಮಡಿವಾಳ ಸಮಾಜದವರು ಎಲ್ಲರೂ ಮುಂದಾಗಿದ್ದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದು. ಈ ಒಂದು ಮಡಿವಾಳ ಸಮಾಜ ಇವತ್ತೆಲ್ಲ ಪುರಾತನ ಕಾಲದಿಂದಲೂ ಕೂಡ ಏನಪ್ಪ ಅಂತಂದ್ರೆ ಒಳ್ಳೆಯ ಸೇವೆಯನ್ನು, ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಒಳ್ಳೆಯ ಸೇವೆಯನ್ನು ಕೊಟ್ಟಂಥ, ಎಲ್ಲ ರೀತಿಯ ಒಂದು ರಾಜ್ಯ ವೈಭವಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ಅವರ ವೈಭವಕ್ಕೆ ಒಂದು ಸುಂದರೀಕರಣವನ್ನು ಗೊಳಿಸಿದಂಥ ಮಹಾನ್ ಸಮಾಜ ಇದೆ. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ನಮ್ಮ ಮಾಚಿದೇವರು ಬಂದು ಏನಪ್ಪ ಅಂತಂದ್ರೆ ಇಡೀ ಸಮುದಾಯಕ್ಕೆ ಮತ್ತು ಇಡೀ ಮಾನವ ಕುಲಕ್ಕೆ ಏಳಿಯಾಗ್ತಕ್ಕಂಥ ಒಂದು ತಮ್ಮ ವಚನಗಳ ಮುಖಾಂತರ ಈ ಒಂದು ಏನು ಹಿಂದುಳಿದ ವರ್ಗಗಳು ಮತ್ತು ಏನು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಜಾತ್ಯತೀತ ಮನೋಭಾವವನ್ನು ತುಂಬಿದಂಥ ಮಹಾನ್ ಶರಣರ ಒಂದು ಇವತ್ತಿನ ದಿವಸ ಏನು ನಮ್ಮ ತಾಲೂಕಿನಲ್ಲಿ ಏನದ ಈ ದಿನಾಚರಣೆ ನಡೀತಾ ಇದೆ, ಈ ಒಂದು ಜಯಂತಿ ನಡೀತಾ ಇದೆ, ನಮಗೆಲ್ಲ ಸಂತೋಷ ತರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾನು ಇವತ್ತಿನವರೆಗೂ ಕೂಡ ಈ ಸಮುದಾಯ
ನಮ್ಮ ದಯಾನಂದ ಸಾಹೇಬರು ಹೇಳಿದಾಗೆ ಈ ಒಂದು ಸಮುದಾಯ ಅತ್ಯಂತ ತುಳಿತಕ್ಕೊಳಗಾದಂಥದ್ದು ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದಂಥ ಒಂದು ಸಮಾಜ ಆಗಿದ್ದರಿಂದ ಈ ಸಮಾಜವು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕ ರಾಜಕೀಯವಾಗಿ ಈ ಜನರಿಗೂ ಕೂಡ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೆ ಈ ಸಮಾಜವನ್ನು ಅಲ್ಪಸಂಖ್ಯಾತರಾಗಿದ್ದರಿಂದ ಈ ಸಮಾಜಕ್ಕೆ ಏನಪ್ಪ ಅಂದ್ರೆ ಸರ್ಕಾರ ಆಗಲಿ, ರಾಜಕಾರಣಿಗಳಾಗಲಿ, ಅಧಿಕಾರಿಗಳು ಕಡೆಗಣಿಸ್ಕೊಳ್ತಾ ಬಂದಿದ್ದಾರೆ. ಆ ರೀತಿ ಆಗಬಾರ್ದು. ಅದಕ್ಕಾಗಿ ಇವತ್ತಿನ ಜನ ನಮ್ಮ ಎಲ್ಲ ಮಡಿವಾಳ ಸಮಾಜದವರು ಏನದ ಒಗ್ಗಟ್ಟಿನಿಂದ ಒಂದು ಹೋರಾಟ ಮಾಡಿದರೆ ತಮಗೂ ಏನಪ್ಪ ಅಂತಂದ್ರೆ ಈ ಜಯಂತಿ ಮುಖಾಂತರ ನಾವು ಅವರಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.